ब्रह्मणि नैष्ठिकी आचार्यवान् ज्ञानविरागरंहसा दहत्यबीजं हृदयं जीवकोशं पञ्चात्मकं योनिमिवोत्थिताग्निः यदा रतिः ब्रह्मणि नैष्ठिकी पुमान् आचार्यवान् ज्ञानविरागरंहसा दहति अबीजम् एकनिमिषम् दहति अबीजं हृदयं जीवकोशं पञ्चात्मकं योनिम् इव उत्थितः अग्निः ಇದು ಕೂಡ ಅದೇ 4ನೇ ಸ್ಕಂದದಲ್ಲೇ ಬರತಕ್ಕಂಥ ಒಂದು ಮಾತು. ಸನತ್ ಕುಮಾರಾದಿಗಳ ಉಪದೇಶ. ಈ ಅಪರೋಕ್ಷ ಜ್ಞಾನ ಮತ್ತು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಅದರಿಂದ ಏನು ಫಲ ಸಿಗತ್ತೆ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದ. ಇದು ಸನತ್ ಕುಮಾರ್ ಹೇಳ್ತಕ್ಕಂಥ ಮಾತು. ಯದಾ ಬ್ರಹ್ಮಣಿ ನೈಷ್ಠಿಕಿ ರತಿ, ಬ್ರಹ್ಮಣಿ, ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣನಾಗಿರ್ತಕ್ಕಂಥ ಭಗವಂತ. ಅಂತಹ ಗುಣಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತನಲ್ಲಿ ನೈಷ್ಠಿಕಿ ರತಿ, ನೈಷ್ಠಿಕಿ ಅಂದ್ರೆ ನಿಷ್ಠ, ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಭಕ್ತಿ, ಪ್ರಾಮಾಣಿಕವಾಗಿರ್ತಕ್ಕಂಥ ಭಕ್ತಿ ಉಂಟಾಗುತ್ತೋ ತದಾ ಪುಮಾನ್ ಆಚಾರ್ಯವಾನ್ ಜ್ಞಾನ ವಿರಾಗ ರಂಹಸ. ಆಚಾರ್ಯವಾನ್ ಅಂದ್ರೆ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿಯಾದವನಾಗಿ, ಜ್ಞಾನ ವಿರಾಗ ರಂಹಸ, ಜ್ಞಾನ ಮತ್ತು ವಿರಕ್ತಿ ಅವುಗಳ ಒಂದು ಸಂಪರ್ಕದಿಂದಾಗಿ ಅಬೀಜಂ ಹೃದಯಂ ಜೀವಕೋಶಂ ದಹತಿ. ಅಂದ್ರೆ ಅಬೀಜಂ ಪೂರ್ತಿ ಸ್ವರೂಪ ದೇಹ ನಾಶ ಆಗೋದಿಲ್ಲ, ಸ್ವರೂಪ ದೇಶ ನಾಶವಾಗದಂತೇನೆ ಅವನು ಉಳಿದೆಲ್ಲಾ ರೀತಿಯಾಗಿರ್ತಕ್ಕಂತಹ ತನ್ನ ಪ್ರಾರಬ್ಧಗಳನ್ನ ಮತ್ತು ಈ ದೇಹವನ್ನ, ಅದೇ ರೀತಿಯಲ್ಲಿ ಆ ಜಡವಾಗಿರ್ತಕ್ಕಂಥ ಅಂತಃಕರಣವನ್ನ, ಇದೆಲ್ಲವನ್ನು ಕೂಡ ಆ ಸಾಧಕ ಕಳೆದುಕೊಳ್ತಾನೆ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ, ಪಂಚಾತ್ಮಕಂ ಯೋನಿಮಿವ ಉತ್ಥಿತಃ ಅಗ್ನಿ, ಒಂದು ಕಟ್ಟಿಗೆಯಿಂದ ಉತ್ಪತ್ತಿಯನ್ನ ಹೊಂದಿರತಕ್ಕಂಥ ಒಂದು ಬೆಂಕಿ ಅದೇನ್ ಮಾಡತ್ತೆ, ತಾನು ಯಾವ ಕಟ್ಟಿಗೆಯಿಂದ ಹುಟ್ಟಿದೆಯೋ ಆ ಕಟ್ಟಿಗೆಯನ್ನೇ ನಾಶ ಮಾಡತ್ತೆ ಅಲ್ವಾ. ಹುಟ್ಟಿರ್ತಕ್ಕಂತಹ, ತನ್ನ ಹುಟ್ಟಿಗೆ ಕಾರಣವಾಗಿರ್ತಕ್ಕಂತಹ ಆ ಕಟ್ಟಿಗೆಯನ್ನೇ ನಾಶ ಮಾಡುವಂಥದ್ದು ಆ ಬೆಂಕಿ. ಅದೇ ರೀತಿಯಲ್ಲಿ ಈ ತನ್ನ ದೇಹದ ಒಳಗೆ ಇರತಕ್ಕಂಥ ಅಂತಃಕರಣ, ಇದೆಲ್ಲವನ್ನು ಕೂಡ ಅಪರೋಕ್ಷ ಜ್ಞಾನ ಎಂಬುವಂಥದ್ದು ಪ್ರಾಕೃತವಾಗಿರತಕ್ಕಂಥ ದೇಹವನ್ನು ಮತ್ತು ಅದರ ಒಳಗಡೆ ಇರತಕ್ಕಂಥ ಅಂತಃಕರಣವನ್ನು ಕೂಡ ನಾಶ ಮಾಡಿಕೊಳ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಯದಾ ರತಿ ಬ್ರಹ್ಮ, ಅದು ವ್ಯಾಖ್ಯಾನ ನೋಡಿ ಮತ್ತು ವಾಪಸ್ ಬರೋಣ. ಸಂತು ಏತಾನಿ ಅಸಂಗರತ್ಯೋ ಸಾಧನಾನಿ, ಅಂದ್ರೆ ಈ ಶ್ಲೋಕಗಳೆಲ್ಲವೂ ಕೂಡ ಅಸಂಗ ಮತ್ತು ರತಿಗೆ, ಆತ್ಮ ವ್ಯತಿರಿಕ್ತ ವಸ್ತುವಿನಲ್ಲಿ ಅಸಂಗ, ಅದೇ ರೀತಿಯಲ್ಲಿ ಮತ್ತು ಭಗವಂತನಲ್ಲಿ ರತಿ, ಅದಕ್ಕೋಸ್ಕರವಾಗಿ ಸಾಧನವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಅನ್ನೋದನ್ನು ಒಪ್ಪೋಣ. ಸಂತು ಏತಾನಿ, ಈ ಹಿಂದೆ ಹೇಳಿರ್ತಕ್ಕಂಥ ಶ್ಲೋಕದ ಅದೆಲ್ಲವೂ ಕೂಡ ಅಸಂಗ ಮತ್ತು ರತಿ, ಇತರ ವಸ್ತುಗಳಲ್ಲಿ ಅಸಂಗ ಮತ್ತು ರತಿ, ಅದಕ್ಕೆ ಸಾಧನ ಅನ್ನೋದನ್ನು ಒಪ್ಪೋಣ. ಸಾಧ್ಯಂ ಚ ಏತಾಭ್ಯಂ ಕೀದೃಶಂ, ಸರಿ, ಆತ್ಮ ವ್ಯತಿರಿಕ್ತವಾಗಿರ್ತಕ್ಕಂಥ ವಸ್ತುವಿನಲ್ಲಿ ಅಸಂಗ ಮತ್ತು ಪರಮಾತ್ಮನಲ್ಲಿ ಸಂಗ, ಅದರಿಂದ ನಮಗೆ ಸಿಗುವಂತದ್ದಾದ್ರೂ ಏನು ಅನ್ನೋದು ಬೇಕಲ್ವಾ. ಕಿಂ ಅಂತ ಪ್ರಶ್ನೆ ಮಾಡಿದ್ರೆ ಕೀದೃಶಂ ಇತ್ಯತಃ ತದಾಹ, ಹೀಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಯದಾ ಇತಿ ಗುರು ಅನುಗ್ರಹೀತಃ ಪುಮಾನ್ ಆಚಾರ್ಯವಾನ್ ಅಂತಿದೆ. ಆಚಾರ್ಯವಾನ್ ಶಬ್ದಕ್ಕರ್ಥ ಏನು, ಆಚಾರ ಸಂಪನ್ನ ಅಂತ ಒಂದರ್ಥ ಆದ್ರೆ ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಯಾಕಂದ್ರೆ ಭಗವಂತ ಗುರುದ್ವಾರ ಪ್ರಸಾದ ಕೃತು ಅಂತ, ಗುರುಗಳ ಮೂಲಕವಾಗಿ, ಗುರುಗಳಿಂದ ಅನುಗ್ರಹವನ್ನ ಮಾಡಿಸುವ ಮೂಲಕವಾಗಿ ಅನುಗ್ರಹವನ್ನ ಮಾಡುವವನು ಭಗವಂತ ಅಂತ. ಹಾಗಾಗಿ
ಗುರು ಅನುಗ್ರಹವನ್ನ ಪಡೆದಿರತಕ್ಕಂಥ ವ್ಯಕ್ತಿ ಅಂತ ಅರ್ಥ. ಆಚಾರ್ಯವಾನ್ ಶಬ್ದಕ್ಕೆ ಗುರು ಅನುಗ್ರಹೀತ ಪುಮಾನ್. ಪುಮಾನ್ ಅಂದ್ರೆ ಬರೀ ಗಂಡು ಅಂತ ಅರ್ಥ ಅಲ್ಲ. ನಮಗೆ ಶಾಸ್ತ್ರದಲ್ಲಿ ಬರುವ ಗುರು ಶಬ್ದಕ್ಕರ್ಥ ಏನು ಅಂತ ಹೇಳಿದ್ರೆ ಅಲ್ಲ, ಪುಮಾನ್ ಶಬ್ದಕ್ಕರ್ಥ ಸಾಧಕ ಜೀವಿ ಅಂತ ಅರ್ಥ. ಜ್ಞಾನ ವೈರಾಗ್ಯಯೋ ಉದ್ರೇಕೇಣ, ಜ್ಞಾನ ವಿರಾಗ ರಂಹಸ. ರಂಹಸ ಅಂದ್ರೆ ಹೆಚ್ಚಾಗೋದು. ಯಾವುದು ಹೆಚ್ಚಾಗುವಂಥದ್ದು? ಜ್ಞಾನ ಮತ್ತು ವೈರಾಗ್ಯ. ಹೆಚ್ಚಾಗುವಂತಹ ಭಗವಂತನಲ್ಲಿ ಭಕ್ತಿ ಉಂಟಾಗಿದೆ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಉಂಟಾಗ ಆಗೇನಾಗತ್ತೆ, ಭಗವತ್ ತತ್ವಜ್ಞಾನ ಮತ್ತಷ್ಟು ನಿರಂತರವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಜಾಸ್ತಿ ಆಗತ್ತೆ, ಆ ಕಡೆ ಭಗವಂತನಲ್ಲಿ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜ್ಞಾನ ವೈರಾಗ್ಯಯೋ ಉದ್ರಾಕೇಣ ಭಕ್ತಿ ಯದಾ ಯದಾ ಭಕ್ತಿ. ಅದು ಎಂತ ಭಕ್ತಿ? ನೈಷ್ಠಿಕೀ ನಿಷ್ಠಾಂ ಪ್ರಾಪ್ತ, ಅಂದ್ರೆ ಬಹಳ ದೃಢವಾಗಿರುವಂತಹ ಗಟ್ಟಿಯಾಗಿರ್ತಕ್ಕಂಥ ಭಕ್ತಿ. ಪ್ರಾಪ್ತ ಪಕ್ವಾ ಭವತಿ, ಭಕ್ತಿ ಪರಿಪಕ್ವವಾಗತ್ತೆ. ಅಂದ್ರೆ ಅದು ಚಂಚಲವಾದ ಭಕ್ತಿ ಅಲ್ಲ, ತಾತ್ಕಾಲಿಕವಾದ ಭಕ್ತಿ ಅಲ್ಲ, ಸ್ಥಿರವಾಗಿ ಇರತಕ್ಕಂತಹ ಗಟ್ಟಿಯಾದ ಭಕ್ತಿ. ಪಕ್ವಾ ಭವತಿ. ತದಾ ಜೀವಕೋಶಂ ಪಂಚಾತ್ಮಕಂ ಬೀಜಂ. ಅಂದ್ರೆ ಜೀವಕೋಶ ಅದೆಂಥದ್ದು? ಪಂಚಾತ್ಮಕವಾಗಿರುವಂಥದ್ದು. ಅಂದ್ರೆ ಪಂಚಭೂತಗಳಿಂದ ನಿರ್ಮಾಣವಾಗಿರತಕ್ಕಂಥದ್ದು ಈ ನಮ್ಮ ದೇಹ, ಮತ್ತು ಪಂಚಭೂತಗಳಿಂದ ನಿರ್ಮಾಣವಾಗಿರತಕ್ಕಂಥದ್ದು ನಮ್ಮ ಒಳಗಿನ ಅಂತಃಕರಣ. ಹಾಗೆ ಪಂಚಾತ್ಮಕಂ ಜೀವಕೋಶ ಎಂಬುದು ಪಂಚಾತ್ಮಕವಾಗಿ, ಅದಕ್ಕೆ ವಿಶೇಷಣ ಪಂಚಾತ್ಮಕಂ ಜೀವಕೋಶಂ. ಜೀವಕೋಶ ಈ ನಮ್ಮ ದೇಹದ ಒಳಗಡೆ ಇರತಕ್ಕಂತಹ ಅಂತಃಕರಣ ಅದೆಲ್ಲವೂ ಕೂಡ ಪಂಚಾತ್ಮಕವಾದದ್ದು, ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥದ್ದು. ವಾಕ್ಯ ಹೃದಯಂ ಅಂತಃಕರಣಂ. ನೋಡಿ ಹೇಳ್ತಾರೆ, ವಾಕ್ಯ ಹೃದಯ, ವಾಕ್ಯ ನಮ್ದು ಹೊರಗಿನ ದೇಹ, ಮತ್ತು ಹೃದಯ ಅಂದ್ರೆ ಒಳಗಿನ ಅಂತಃಕರಣ ಅದೆಲ್ಲವನ್ನು ಕೂಡ ಸುಟ್ಟುಕೊಳ್ತಾರೆ. ಯಾಕಂದ್ರೆ ಜಡವಾದದ್ದು ಅದು ಬೇಕಾಗಿಲ್ವಾ? ಯಾಕಂದ್ರೆ ಆತ್ಮ ಅಚೇತನ, ಅವನು ಆತ್ಮ ಎಂಬುವನು ಚೇತನ. ಚೇತನನಾಗಿರುವಂತಹ ಜ್ಞಾನ ಸುಖ ಇವುಗಳಿಂದ ಯುಕ್ತನಾಗಿರತಕ್ಕಂಥ ಆತ್ಮನಿಗೆ ಪ್ರಾಕೃತವಾದ ದೇಹ, ಪ್ರಾಕೃತವಾದ ಅಂತಃಕರಣ ಇದ್ಯಾವುದು ಕೂಡ ಬೇಕಾಗಿಲ್ಲ. ಬೇಡದೇ ಇದ್ದದನ್ನೇ ಮಾಡ್ಬೇಕು, ಕಸ ಹೊರಗೆ ಹಾಕ್ಬೇಕು, ಸುಟ್ಟು ಬಿಡುತ್ತದೆ. ಹಾಗಾಗಿ ಅಪರೋಕ್ಷ ಜ್ಞಾನ ಮತ್ತು ಭಗವಂತನಲ್ಲಿ ಭಕ್ತಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಅನ್ನೋದು ನಮಗೆ ಬೇಡವಾಗಿರುವಂತಹ ಈ ಪಾಂಚಭೌತಿಕವಾದ ದೇಹವನ್ನ ಮತ್ತು ಇಂದ್ರಿಯ ಅಂತಃಕರಣವನ್ನ ಸುಡುತ್ತದೆ. ದಹತಿ ಅಂದ್ರೆ ದಹ ಭಸ್ಮೀಕರಣ, ಸುಟ್ಟು ಭಸ್ಮವನ್ನಾಗಿ ಮಾಡುತ್ತದೆ. ಅದಕ್ಕೆ ಉದಾಹರಣೆ ಕೊಡುವಂಥದ್ದು ಯೋನೇಹೇ ಕಾಷ್ಟಾತ್ ಉತ್ಥಿತಃ. ಅಂದ್ರೆ ಅಗ್ನಿ, ಯೋನಿ ಅಂದ್ರೆ ಕಾರಣ ಅಂತ ಅರ್ಥ. ಒಂದು ಬೆಂಕಿ ಹುಟ್ಟಬೇಕು, ಬೆಂಕಿ ಹುಟ್ಲಿಕ್ಕೆ ಒಂದು ಕಾರಣ ಬೇಕಲ್ವಾ? ಆ ಕಾರಣ ಯಾವುದು? ಕಟ್ಟಿಗೆ, ಇಂಧನ. ಹಾಗೆ ಕಾಷ್ಟಾತ್ ಉತ್ಥಿತಃ ಅಗ್ನಿ, ಒಂದು ಕಟ್ಟಿಗೆಯಿಂದ ಹುಟ್ಟಿದಂತ ಬೆಂಕಿ ತನ್ನ ಹುಟ್ಟುವಿಕೆಗೆ ಯೋನಿಯಾದಂತ ಅಂದ್ರೆ ಕಾರಣವಾಗಿರತಕ್ಕಂತಹ ಆ ಅಗ್ನಿ ಕಾಷ್ಟಮಿವ, ಆ ಬೆಂಕಿ ಕಟ್ಟಿಗೆಯನ್ನೇ ಹೇಗೆ ಸುಡುತ್ತೋ ಹಾಗೆ ಈ ಆತ್ಮ ಆತ್ಮಾಭಿವ್ಯಕ್ತಿಗೆ ಕಾರಣವಾಗಿರುವಂಥದ್ದು ಈ ನಮ್ಮ ದೇಹ. ಆತ್ಮಾಭಿವ್ಯಕ್ತಿಗೆ ಕಾರಣವಾಗಿರತಕ್ಕಂಥ ಈ ನಮ್ಮ ಜಡವಾದ ಇಂದ್ರಿಯ. ಹಾಗೆ ತನ್ನ ಅಭಿವ್ಯಕ್ತಿಗೆ ಕಾರಣವಾಗಿರತಕ್ಕಂಥ ದೇಹ ಮತ್ತು ಅಂತಃಕರಣವನ್ನೇ ಈ ಭಗವತ್ ತತ್ವಜ್ಞಾನ, ಆ ಭಗವತ್ ತತ್ವಜ್ಞಾನವನ್ನು ಹೊಂದಿರತಕ್ಕಂಥ ಆತ್ಮ ಸುಟ್ಟು ಬಿಡುತ್ತದೆ. ಭಗವದ್ ವಿಷಯಿಣಿ ಯಾ ರತಿ, ಭಗವಂತನಿಗೆ ಸಂಬಂಧಪಟ್ಟಂತ ರತಿ ಅಂದ್ರೆ ಆಸಕ್ತಿ, ಭಕ್ತಿ. ಶೈವ ಅಂತಃಕರಣಂ, ಅಂತಃಕರಣಂ ಅಂದ್ರೆ ಸ್ವ ಉತ್ಪಾದಕಂ, ತನ್ನ ಹುಟ್ಟಿಗೆ ಕಾರಣವಾದದ್ದು. ಅಂದ್ರೆ ಜ್ಞಾನ ಬರಬೇಕು ಅಂತ ಆದ್ರೆ ಅಂತಃಕರಣ ಬೇಕಲ್ವಾ? ನಮ್ಗೆ ಜ್ಞಾನ ಬರಬೇಕು ಅಂತಾರೆ ದೇಹ ಬೇಕಲ್ವಾ? ದೇಹ ಇಲ್ಲದೆ, ಇಂದ್ರಿಯ ಇಲ್ಲದೆ, ಅಂತಃಕರಣ ಇಲ್ಲದೆ ಜ್ಞಾನ ಬರುತ್ತಾ? ಬರೋದಿಲ್ಲ. ಹಾಗೆ ನಾವು ಯಾವ ನಶ್ವರವಾದ ದೇಹವನ್ನ, ಯಾವ ನಶ್ವರವಾದ ಅಂತಃಕರಣವನ್ನ ಬಳಸಿಕೊಂಡು ಜ್ಞಾನವನ್ನ ಪಡೆದೀವೋ ಆ ಜ್ಞಾನ ತನ್ನ ಹುಟ್ಟಿಗೆ ಕಾರಣವಾಗಿರತಕ್ಕಂತಹ ದೇಹವನ್ನು ಮತ್ತು ಅಂತಃಕರಣವನ್ನು ಸುಡುತ್ತೆ. ಯಾಕಂದ್ರೆ ಅದು ಅಗತ್ಯ ಇಲ್ಲ. ಅಗತ್ಯ ಇಲ್ಲದೆ ಇದ್ದದ್ದನ್ನೇನ್ ಮಾಡ್ಬೇಕು? ಸುಡಲೇಬೇಕು. ಸ್ವೋತ್ಪಾದಕಂ ನಾಶಯತಿ ಇತಿ ರತಿ ಫಲಂ ಈದೃಶಮಿತಿ ಭಾವ. ರತಿಯ ಫಲ, ರತಿ ಅಂದ್ರೆ ಭಗವಂತನಲ್ಲಿ ಆಸಕ್ತಿ, ಅದರ ಫಲ ಇಂಥದ್ದು. ತದನೇನ ಪದ್ಯ ಷಟ್ಕೇನ, ಈ ಒಟ್ಟು 6 ಶ್ಲೋಕಗಳು ಸನತ್ ಕುಮಾರಾದಿಗಳು ಪೃಥುರಾಜನಿಗೆ ಉಪದೇಶ ಮಾಡತಕ್ಕಂತಹ ಪದ್ಯ ಷಟ್ಕದಿಂದಾಗಿ 6 ಪದ್ಯಗಳಿಂದಾಗಿ ಆವಿಷ್ಟ ಚಿತ್ತ ಇತ್ಯುಕ್ತ ಚಿತ್ತವೃತ್ತೋ ದಾರ್ಢ್ಯ ರೂಪಸ್ಯ ವಿಶೇಷಸ್ಯ ತದ್ವಿಷಯೇ ನಿರ್ಗುಣತ್ವಸ್ಯ ತತ್ ಸಾಧನೆ ಶೃಣ್ವನ್ ಇತ್ಯಾದಿ ಉಕ್ತ ಶ್ರವಣಾದಿತಃ ಅಧಿಕಾನಾಂ ಸಾಧನಾನಾಂ ನ ಭವಾಯ ಕಲ್ಪತೆ ಇತ್ಯುದಿತೆ ತತ್ಸಾಧ್ಯೆ ಸಂಸಾರ ನಿವೃತ್ತಿ ರೂಪೇ ಫಲೆ ಪ್ರತಿಯೋಗಿ ವಿಶೇಷಸ್ಯ ಆಚಾರ್ಯವಾನ್ ಇತಿ ಆಚಾರ್ಯ ಪ್ರಸಾದಸ್ಯ ಚ ಅಧಿಕಸ್ಯ ಕಥನೇನ ಸಂಕ್ಷಿಪ್ಯ ಶಾಸ್ತ್ರಾರ್ಥ ಪ್ರತಿಪಾದಕಂ ಶೃಣ್ವನ್ ಇತಿ ಪದ್ಯಂ ವಿವೃತಂ ಭವತಿ. ಅಂದ್ರೆ ಹಿಂದೆ ಬಂದಿರತಕ್ಕಂಥ ಶ್ಲೋಕ ಶೃಣ್ವನ್ನ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ನ.
ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಅಂದ್ರೆ ಆ ಭಗವಂತನ ಕಥೆಯನ್ನ ಶ್ರವಣ ಮಾಡುವಂಥದ್ದು ಇತ್ಯಾದಿಗಳನ್ನು ಹಿಂದೆ ಈ ಒಂದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದಲ್ಲಿ ಹೇಳಿದ್ದಾರೆ. ಒಟ್ಟು ಏನು ನಿರೂಪಣೆ ಮಾಡದಂಗಾಯ್ತು ಅಂದ್ರೆ ತದನೇನ ಪದ್ಯ ಷಟ್ಕೇನ ಈ 6 ಪದ್ಯ ಅಂದ್ರೆ ಶ್ಲೋಕಗಳು, ಈ 6 ಶ್ಲೋಕಗಳ ಮೂಲಕವಾಗಿ ಆವಿಷ್ಟ ಚಿತ್ತ ಅಂದ್ರೆ ಭಗವಂತನಲ್ಲಿ ಆವಿಷ್ಟ ಚಿತ್ತ, ಭಗವಂತನಲ್ಲಿ ಯಾರು ಮನಸ್ಸನ್ನ ಕೇಂದ್ರೀಕರಿಸಿರುತ್ತಾನೋ ಅವನು, ಭಗವಂತನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿರ್ತಕ್ಕಂಥ ವ್ಯಕ್ತಿಯು ಇತ್ಯುಕ್ತ ಚಿತ್ತವೃತ್ತೋ ದಾರ್ಢ್ಯ ರೂಪಸ್ಯ ಅಂದ್ರೆ ಚಿತ್ತವೃತ್ತಿ, ಚಿತ್ತ ಅಂದ್ರೆ ಮನಸ್ಸು, ಅದರ ವೃತ್ತಿ ಅಂದ್ರೆ ಪರಿಣಾಮ. ಮನಸ್ಸು ಅನೇಕ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ತಾ ಇರುತ್ತೆ, ಆದರೆ ಅದು ದಾರ್ಢ್ಯ, ಭಗವಂತನಲ್ಲೇ ದೃಢವಾಗಬೇಕು, ಕೇಂದ್ರೀಕೃತವಾಗಬೇಕು. ಆ ವಿಶೇಷಸ್ಯ ಅದಕ್ಕೋಸ್ಕರವಾಗಿ ತದ್ವಿಷಯ, ಮತ್ತು ಆ ಮನಸ್ಸಿಗೆ ಒಂದು ವಿಷಯ, ಮನಸ್ಸು ಏನನ್ನ ಆಲೋಚನೆ ಮಾಡಬೇಕು ಅಂದ್ರೆ ನಿರ್ಗುಣ ಅಂದ್ರೆ ಈ ಗುಣಗಳ ಸಂಪರ್ಕವನ್ನ ಬಿಡಬೇಕು. ತತ್ ಸಾಧನೆ, ಹಾಗಾದ್ರೆ ನಾವು ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದಬೇಕು, ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂದ್ರೆ ಅದಕ್ಕೆ ಕಾರಣವಾಗಿರುವಂತಹ ಯಾವುದು? ಶೃಣ್ವನ್ನ ಗೃಣನ್ನ ಸಮಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಎಂಬುದಾಗಿ ಹಿಂದೆ ಹೇಳಿರ್ತಕ್ಕಂಥದ್ದು. ಶೃಣ್ವನ್ ಇತ್ಯಾದಿ ಉಕ್ತ ಶ್ರವಣಾದಿತಃ, ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು, ಇವುಗಳಿಂದ ಇದಕ್ಕಿಂತಲೂ ಕೂಡ ಅಧಿಕಾನಾಂ ಸಾಧನಾನಾಂ ಇನ್ನೂ ಹೆಚ್ಚಾಗಿರ್ತಕ್ಕಂಥ ಸಾಧನಗಳು. ನ ಭವಾಯ ಕಲ್ಪತೆ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ, ಯಾರು ಭಗವಂತನಲ್ಲೇ ಮನಸ್ಸನ್ನ ಕೇಂದ್ರೀಕರಿಸಿರ್ತಾನೋ ಅವನು ಮತ್ತೆ ಈ ಹುಟ್ಟು ಸಾವುಗಳ ಸಂಸಾರಕ್ಕೆ ಬರುವ ಅರ್ಹತೆಯನ್ನು ಪಡೆಯೋದಿಲ್ಲ. ಅಂದ್ರೆ ಭಗವದ್ ವಿಷಯಕವಾದ ಬುದ್ಧಿ ಅನ್ನೋದು ನಮಗೆ ಸಂಸಾರ ನಿವೃತ್ತಿಗೆ ಕಾರಣವಾದದ್ದು ಅನ್ನೋದನ್ನ ಹೇಳಿದ್ದು. ನ ಭವಾಯ ಕಲ್ಪತೆ ಇತ್ಯುದಿತೆ, ಹೀಗೆ ಹೇಳಿದಾಗ ತತ್ಸಾಧ್ಯೆ, ಅಲ್ಲಿಗೆ ಭಗವದ್ ಭಕ್ತಿಯಿಂದ ನಮಗೆ ಸಿಗುವಂಥದ್ದು ಯಾವುದು? ಸಂಸಾರ ನಿವೃತ್ತಿ. ಸಾಧ್ಯ ಅಂದ್ರೆ ಆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಭಗವಂತನಲ್ಲಿ ಭಕ್ತಿ, ಅದರಿಂದ ಸಿಗುವಂಥದ್ದು ಅದರ ಫಲ ಅಂತ ಅರ್ಥ. ಸಾಧ್ಯ ಅಂದ್ರೆ ಸಂಸಾರಿ ನಿವೃತ್ತಿ ರೂಪೇ ಫಲೆ ಪ್ರತಿಯೋಗಿ ವಿಶೇಷಸ್ಯ, ಸಂಸಾರವು ನಿವೃತ್ತಿಯಾಗಬೇಕು. ಯಾವುದು ನಿವೃತ್ತಿ ಅಂದ್ರೆ ನಾಶ, ಸಂಸಾರ ನಾಶ ಆಗಬೇಕು. ಸಂಸಾರ ನಾಶ ಆಗಬೇಕು ಅಂತಾದ್ರೆ ಪ್ರತಿಯೋಗಿ ವಿಶೇಷಸ್ಯ ಅಂದ್ರೆ ಅದು ಕಾರಣವಾಗಿರುವಂಥದ್ದು ಸಂಸಾರ, ಸಂಸಾರ ಇದ್ದದ್ದು ನಾಶವಾಗತ್ತಲ್ವಾ. ಸಂಸಾರ ಬರಬೇಕಾದ್ರೆ ಈ ದೇಹ, ಈ ಒಂದು ಇಂದ್ರಿಯ, ಈ ಒಂದು ಅಂತಃಕರಣದಲ್ಲೂ ಕೂಡ ಕಾರಣವಾಗಿರುವಂಥದ್ದು. ಆಚಾರ್ಯವಾನಿತಿ ಆಚಾರ್ಯ ಪ್ರಸಾದಸ್ಯ, ಹಾಗಾದ್ರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು? ಆಚಾರ್ಯ ಪ್ರಸಾದ, ಗುರು ಅನುಗ್ರಹ. ಮುಖ್ಯವಾಗಿ ಗುರುಗಳು ಅಂದ್ರೆ ನಮಗೆ ನಮ್ಮ ವಿದ್ಯೋಪದೇಶ ಮಾಡಿದವರು ಒಬ್ಬ ಗುರುಗಳಾದ್ರೆ, ಇನ್ನು ಮುಖ್ಯವಾಗಿ ಗುರುಗಳು ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಗುರುಗಳು. ಅದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥ ಗುರುಗಳು ಅಂದ್ರೆ ಬ್ರಹ್ಮದೇವರು, ವಾಯುದೇವರು. ಅವರು ನಮ್ಮೊಳಗಿದ್ದು ನಮಗೆ ಜ್ಞಾನವನ್ನ ಕೊಡ್ತಕ್ಕಂಥವ್ರು. ಬ್ರಹ್ಮದೇವರು, ವಾಯುದೇವರು ಅವರು ನಮಗೆ ಮುಖ್ಯವಾಗಿರ್ತಕ್ಕಂಥ ಗುರುಗಳು. ಅಂತಹ ಆಚಾರ್ಯವಾನ್ ಅಂದ್ರೆ ಅಂತಹ ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿಯು. ಇತಿ ಆಚಾರ್ಯ ಪ್ರಸಾದಸ್ಯಾಚ ಅಧಿಕಸ್ಯ ಕಥನೇನ, ಇಲ್ಲಿ ಆಚಾರ್ಯವಾನ್ ಅಂತ ಹೇಳುವ ಮೂಲಕವಾಗಿ ಆಚಾರ್ಯರ ಪ್ರಸಾದ, ಗುರುಗಳ ಅನುಗ್ರಹ ಎಂಬುದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸಂಕ್ಷಿಪ್ಯ ಶಾಸ್ತ್ರಾರ್ಥ ಪ್ರತಿಪಾದಕಂ ಶೃಣ್ವನ್ನಿತಿ ಪದ್ಯಂ ವಿವೃತಂ ಭವತಿ. ಸಂಕ್ಷೇಪವಾಗಿ ಶಾಸ್ತ್ರವಾದ ಅರ್ಥವನ್ನು ನಿರೂಪಣೆ ಮಾಡತಕ್ಕಂಥ ಪದ್ಯ ಅಂದ್ರೆ ಯಾವುದು? ಅದೊಂದು ಪದ್ಯ. ಶೃಣ್ವನ್ ಗೃಣನ್ ಸಂಸ್ಮರಯಂ ಚಿಂತನೆ ಅಂತಕ್ಕಂಥ ಶ್ಲೋಕ. ಅದನ್ನ ಇಲ್ಲಿ ಒಟ್ಟಾಗಿ ಹೇಳ್ದಂಗಾಯ್ತು. ಅಂದ್ರೆ ಗುರುಗಳ ಅನುಗ್ರಹವನ್ನು ಪಡೆದು ಗುರುಗಳ ಅನುಗ್ರಹದ ಮೂಲಕವಾಗಿ ಭಗವಂತನ ಅನುಗ್ರಹವನ್ನ ಪಡೆಯಬೇಕು. ಆ ಭಗವಂತನಲ್ಲಿ ಭಕ್ತಿಯನ್ನ ಮಾಡಬೇಕು, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನ ಹೊಂದಬೇಕು. ಭಗವದ್ಭಕ್ತಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ, ಅದಕ್ಕೆ ಪ್ರಯೋಜಕವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಪ್ರಯೋಜಕವಾಗಿರ್ತಕ್ಕಂಥದ್ದು ಗುರುಭಕ್ತಿ. ಅದರಿಂದ ಸಿಗುವಂತ ಫಲ ಏನು ಅಂತ ಕೇಳಿದ್ರೆ ಅದು ನಭವಾಯ ಕಲ್ಪತೆ, ಅಂದ್ರೆ ಮತ್ತೆ ಸಂಸಾರಕ್ಕೆ ಬರತಕ್ಕಂಥ ಅರ್ಹತೆ ಆ ವ್ಯಕ್ತಿಗೆ ಇಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ಒಟ್ಟಾಗಿ ನಿರೂಪಣೆ ಮಾಡತಕ್ಕಂಥದ್ದು. ಅದರಲ್ಲಿ ದಹತಿ ಅಬೀಜಂ ಜೀವಕೋಶಂ ಅಂತಿದೆ. ಅಂದ್ರೆ ಅಬೀಜಂ ಜೀವಕೋಶಂ ಅಂದ್ರೆ ಅರ್ಥ ಏನು? ಅಂದ್ರೆ ವಿನಾ, ರಹಿತವಾಗಿ ಅಂತ ಅರ್ಥ. ಅಂದ್ರೆ ಅರ್ಥ ಏನು? ಈ ಲಿಂಗದೇಹ ಅಂತ ಏನಿದೆ ಅದು ಸ್ವಲ್ಪ ಭಾಗ ನಾಶ ಆಗತ್ತೆ. ಪೂರ್ತಿ ಲಿಂಗಭಂಗವಾಗುವಂಥದ್ದು ವಿರಜಾ ನದಿಯ ಸ್ನಾನದ ನಂತರದಲ್ಲಿ ಸಂಪೂರ್ಣವಾಗಿ ಲಿಂಗಭಂಗವಾಗುವಂಥದ್ದು. ಇನ್ನು ಸ್ವರೂಪ ಉಪಾಧಿ ಅಂತ ಇರ್ತಲ್ಲ, ಆ ಸ್ವರೂಪ ಉಪಾಧಿ ಅಂದ್ರೆ ಎರಡು, ನಮ್ಮ ಆತ್ಮನಿಗೆ ಎರಡು ಕವಚಗಳು. ಒಂದು ಸ್ವರೂಪಕ್ಕೆ ಸಂಬಂಧಪಟ್ಟಾಗಿ ಸ್ವರೂಪೋಪಾಧಿ, ಇನ್ನೊಂದು ಬಾಕ್ಯೋಪಾಧಿ. ಬಾಕ್ಯೋಪಾಧಿ ದೇಹ ನಾಶವಾಗಿರುತ್ತೆ, ಆ ಲಿಂಗ ಸ್ವಲ್ಪ ಭಾಗ ನಾಶವಾಗಿ ಇನ್ನು ಸ್ವಲ್ಪ ಹಾಗೆ ಉಳಿದಿರುತ್ತೆ. ಅದು ಒಟ್ಟಿಗೆ ಬ್ರಹ್ಮದೇವರ ಜೊತೆಯಲ್ಲಿ ವಿರಜಾ ನದಿಯ ಸ್ನಾನದಿಂದಾಗಿ ಅದು ಕೂಡ ನಾಶವಾಗುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಪುಮಾನ್ ಸಾಧಕ ಜೀವಿಯು
ಬ್ರಹ್ಮಣಿ ಗುಣಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತನಲ್ಲಿ ನೈಷ್ಠಿಕಿ ರತಿ ಭವತಿ ಅಂದ್ರೆ ಸರಿಯಾದ ಕ್ರಮದಲ್ಲಿ ಭಕ್ತಿ ಉಳ್ಳವನಾಗುತ್ತಾನೋ, ಜ್ಞಾನ ವಿರಾಗ ರಂಹಸ ಹೆಚ್ಚಾದಂತಹ ಅಪರೋಕ್ಷ ಜ್ಞಾನ ಮತ್ತು ಹೆಚ್ಚಾದಂತಹ ವಿಷಯ ಪದಾರ್ಥಗಳ ಒಂದು ವಿರಕ್ತಿ, ಇವುಗಳಿಂದಾಗಿ ಆಚಾರ್ಯವಾನ್ ಶಬ್ದಕ್ಕೆ ಆಚಾರ್ಯರ ಅನುಗ್ರಹವನ್ನ, ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಿದವನಾಗ್ತಾನೋ, ಆಗ ಯದಾ ತದಾ ಅಂತ ತಗೊಳ್ಬೇಕು. ತದಾ ಆಗ ಜೀವಕೋಶಂ ಹೃದಯಂ ಪಂಚಾತ್ಮಕಂ ಜೀವಕೋಶಂ, ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ಈ ಒಂದು ದೇಹ ಮತ್ತು ಅಂತಃಕರಣ ಅದೆಲ್ಲವನ್ನು ಕೂಡ ಅಬೀಜಂ ಹೃದಯಂ, ಅಬೀಜಂ ಅಂದ್ರೆ ಲಿಂಗ ಶರೀರದ ಸ್ವಲ್ಪ ಭಾಗವನ್ನ ಬಿಟ್ಟು ಹೃದಯಂ ನಮ್ಮ ಸಂಪೂರ್ಣವಾಗಿರತಕ್ಕಂಥ ಅಂತಃಕರಣವನ್ನು ಮತ್ತು ಅಂತಃಕರಣಕ್ಕೆ ಕವಚದ ರೂಪದಲ್ಲಿ ಇರತಕ್ಕಂಥ ದೇಹವನ್ನು ದಹತಿ ಸುಟ್ಟುಕೊಳ್ಳುತ್ತಾನೆ. ಅದು ಹೇಗೆ ಅಂದ್ರೆ ಉತ್ತಿತಂ ಅಗ್ನಿ ಉತ್ತಿತಂ ಯೋನಿಮಿವ, ಅಗ್ನಿ ಬೆಂಕಿಯು ತನ್ನ ಉತ್ತಿತ ಅಂದ್ರೆ ಹುಟ್ಟಲ್ಪಟ್ಟಂತ ಅಗ್ನಿ ತನ್ನ ಹುಟ್ಟಿಗೆ ಯೋನಿ ಕಾರಣವಾಗಿರುವಂತಹ ಆ ಒಂದು ಇಂಧನ ಕಟ್ಟಿಗೆಯನ್ನ ಬೆಂಕಿ ಹೇಗೆ ಸುಡುತ್ತೋ ಅದೇ ರೀತಿಯಲ್ಲಿ ಈ ನಮ್ಮ ಆತ್ಮಾಭಿವ್ಯಕ್ತಿ ಆತ್ಮ ಸಾಧನೆಗೆ ಕಾರಣವಾಗಿರುವಂತಹ ಜ್ಞಾನ ಪಡೆಯಲಿಕ್ಕೆ ಸಾಧನವಾಗಿರತಕ್ಕಂತಹ ಆ ಅಂತಃಕರಣವನ್ನು ದೇಹವನ್ನು ಸಾಧಕ ಜೀವಿ ಸುಟ್ಟುಕೊಳ್ತಾನೆ ಅನ್ನೋದು ಅಭಿಪ್ರಾಯ. ಯದಾ ರತಿರ್ ಬ್ರಹ್ಮಣಿ ನೈಷ್ಠಿಕೀ ಪುಮಾನ್ ಆಚಾರ್ಯವಾನ್ ಜ್ಞಾನ ವಿರಾಗ ರಂಹಸ ದಹತ್ಯ ಬೀಜಂ ಹೃದಯಂ ಜೀವಕೋಶಂ ಪಂಚಾತ್ಮಕಂ ಯೋನಿಮಿವೋತ್ಥಿತೋಗ್ನಿ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಒಟ್ಟು 4 ಪ್ರಕರಣಗಳು ಅಂದ್ರೆ 56 ಶ್ಲೋಕಗಳು ಮುಕ್ತಾಯವಾಗಿದೆ. ನಾಳೆಯಿಂದ ವೈರಾಗ್ಯ ಪ್ರಕರಣ 57ನೇ ಶ್ಲೋಕ ನಾಳೆಯಿಂದ ಪ್ರಾರಂಭವಾಗುತ್ತೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.